ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಈ ವಾರದ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ತೆಳಗಡೆ ಕ್ಯಾಪ್ಷನ್ ಕೂಡ ಈ ರೀತಿ ಹಾಕಿದ್ದಾರೆ, ನಾಮಿನೇಷನ್ ಹೈ ಡ್ರಾಮಾ, ಫೇವರಿಸಮ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಗಿಲ್ಲಿ. ಸೊ ಯಾಕೆ ಈ ರೀತಿಯ ಒಂದು ಟೈಟಲ್ನ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯ ಒಂದು ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ ಮತ್ತು ಯಾರೆಲ್ಲ ನಾಮಿನೇಟ್ ಆದರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, 14ನೇ ವಾರ. ಸೊ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ನಾಮಿನೇಷನ್ ಚಟುವಟಿಕೆ ಒಂದು ಟಾಸ್ಕ್ ಮುಖಾಂತರ ನಡೀತಾ ಇದೆ. ಸೊ ಯಾವ ರೀತಿಯಪ್ಪ ಅಂದರೆ, ಸೊ ಇಲ್ಲಿ ವಾದ ವಿವಾದ. ಸೊ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿಗಳು ಸೊ ಎರಡೆರಡು ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕು. ಟೋಟಲ್ ಆಗಿ 4 ಜನ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಆಪೋಸಿಟ್ ಆಗಿ ಆಟ ಆಡಬೇಕು. ಸೊ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರಪ್ಪ ಅಂದರೆ, ಈಗ ಒಂದು ಈ ಟೀಮಲ್ಲಿ 4 ಜನ ಆಟ ಆಡಬೇಕು. ಸೊ ಒಂದು ಲೊಕೇಶನ್ನಲ್ಲಿ ಒಂದು ಬಾವುಟನ ಇಟ್ಟಿದ್ದಾರೆ, ಅಂದರೆ ಒಂದು ಕೆಂಪು ಕಲರ್ನ ಬಾವುಟ. ಈ 4 ಜನ ಸ್ಪರ್ಧಿಗಳಲ್ಲಿ ಯಾರು ಹೋಗಿ ಮೊದಲು ಆ ಬಾವುಟನ ಮುಟ್ತಾರೆ, ಸೊ ಆ ಸ್ಪರ್ಧಿ ಈ ವಾರ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡುವಂಥ ಚಾನ್ಸ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಬಾವುಟನ ಯಾರು ಫಸ್ಟು ತಗೊಳ್ತಾರೆ, ಅವರು ಯಾವ ಸ್ಪರ್ಧೆನ ನಾಮಿನೇಟ್ ಮಾಡ್ತಾರೆ ಅಂಥ ಸ್ಪರ್ಧಿಗಳನ್ನ ಒಂದು ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಜನ ಸ್ಪರ್ಧಿಗಳನ್ನ ಹೆಸರು ಕೂಡ ತಗೋಬೋದು. ಯಾರಿಗೆ ಆ ಒಂದು ಬಾವುಟ ಸಿಗುತ್ತೆ ಅವರು ಕೂಡ ನಾಮಿನೇಟ್ ಮಾಡ್ಬೋದು. ಬಟ್ ಇಲ್ಲಿ ನಾಮಿನೇಟ್ ಡೈರೆಕ್ಟ್ ಆಗಿ ಮಾಡೋ ಹಾಗಿಲ್ಲ. ಸೊ ಮನೆಯ ಕ್ಯಾಪ್ಟನ್ ಆದಂಥ ಗಿಲ್ಲಿ ಅವರು, ಸೊ ಅವರು ಕೊಟ್ಟಿರುವಂಥ ಕಾರಣಗಳು ಅವರಿಗೆ ಸರಿ ಅನಿಸಿದರೆ ಅವರು ನಾಮಿನೇಟ್ ಮಾಡಬೇಕು. ಸೊ ನಾಮಿನೇಟ್ ಯಾವ ರೀತಿ ನಡೀತಾ ಇದೆಯಪ್ಪ ಅಂದರೆ, ಸೊ ಇನ್ನೊಂದು ಜಾಗದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಪ್ಲೇಟ್ ಮೇಲೆ, ಅಂದರೆ ಗಾಜಿನ ಪ್ಲೇಟ್ ಮೇಲೆ ಅವರ ಭಾವಚಿತ್ರಗಳನ್ನ ಅಂಟಿಸಿದ್ದಾರೆ, ಒಂದು ಹ್ಯಾಮರ್ನ ಕೊಟ್ಟಿದ್ದಾರೆ. ಸೊ ಗಿಲ್ಲಿ ಈ ಸ್ಪರ್ಧಿಗಳು ಇವ್ರನ್ನ ಕಾರಣ, ಈಗ ಹೆಂಗಂದರೆ ಇವಾಗ ಗಿಲ್ಲಿ ಮೇಲೆ ರಕ್ಷಿತಾ ಒಂದು ಕಾರಣ ಕೊಟ್ಲಪ್ಪ ಅಂದರೆ ನಾಮಿನೇಟ್ ಮಾಡಿದಾಗ, ಸೊ ಇಲ್ಲಿ ರಕ್ಷಿತಾ ಕೊಟ್ಟಿರುವಂಥ ಕಾರಣಗಳು ಗಿಲ್ಲಿ ಮೇಲೆ ಸರಿ ಇದೆ ಅಂದರೆ, ಸೊ ಇಲ್ಲಿ ಮನೆ ಕ್ಯಾಪ್ಟನ್ ಆ ಒಂದು ನಿರ್ಧಾರನ ಒಪ್ಕೊಂಡು ಆ ಸ್ಪರ್ಧೆನ ನಾಮಿನೇಟ್ ಮಾಡ್ಬೋದು. ಅಂದರೆ ಆ ಒಂದು ಬಾಕ್ಸ್ ಮೇಲೆ ಇಟ್ಟಿರುವಂಥ ಒಂದು ಗ್ಲಾಸಿನ ಪ್ಲೇಟ್ನ ಹೊಡಿಬೋದು. ಅಂದರೆ ಆ ಒಂದು ಪ್ಲೇಟ್ನ ಹೊಡೆದ ಮೇಲೆ ಯಾವ ಭಾವಚಿತ್ರ ಇರುತ್ತೆ ಆ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಕ್ಕೆ ನಾಮಿನೇಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ನಾಮಿನೇಷನ್ ಚಟುವಟಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಮೊದಲನೇ ರೌಂಡ್ನಲ್ಲಿ ಸೊ ಕಾವ್ಯ ಅವರು ಆ ಒಂದು ಬಾವುಟನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾನ ನಾಮಿನೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗ ಕಾವ್ಯ ಅವರು ಒಂದು ಕಾರಣನ ಕೊಡಬೇಕು, ಸೊ ಇಲ್ಲಿ ರಾಶಿಕಾ ಅವರು ಅದಕ್ಕೆ ಒಂದು ಕಾರಣನ ಕೊಡಬೇಕು ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಬ್ಬರಲ್ಲಿ ಯಾರ ಸ್ಪರ್ಧೆನ ನಾಮಿನೇಟ್ ಮಾಡಿರ್ತಾರೆ, ಅವರು ಯಾವ ಕಾರಣಗಳು ಇಲ್ಲಿ ಗಿಲ್ಲಿಯವರಿಗೆ ಸರಿ ಅನಿಸುತ್ತೆ ಅಂಥ ಸ್ಪರ್ಧಿಗಳ ಒಂದು ಭಾವಚಿತ್ರನ ಹೊಡಿಬೇಕಾಗುತ್ತೆ ಒಂದು ಹ್ಯಾಮರಲ್ಲಿ. ಸೊ ಅದೇ ರೀತಿ ಈಗ ಗಿಲ್ಲಿಯವರು ಡೈರೆಕ್ಟಾಗಿ ಸ್ಪಂದನ ನಾಮಿನೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾಕಪ್ಪ ಅಂದರೆ ಹ್ಯಾಮರಿಂದ ಅವರ ಒಂದು ಭಾವಚಿತ್ರ ಪ್ಲೇಟ್ನ ಹೊಡೆದು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಬಾವುಟನ ಯಾರು ಸೆಲೆಕ್ಟ್ ಮಾಡ್ತಾರೆ ಅವರು ಈ ಒಂದು ವಾರ ಯಾವ ಸ್ಪರ್ಧೆನ ನಾಮಿನೇಟ್ ಮಾಡೋಕೆ, ಅಂದರೆ 2 ಜನ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ. ಸೊ ಅವರು ಕೊಟ್ಟಿರುವಂಥ ಕಾರಣಗಳು ಏನಾದರೂ ಗಿಲ್ಲಿಯವರಿಗೆ ಸರಿ ಅನಿಸಿದ್ರೆ ಅವರಿಬ್ಬರಲ್ಲಿ ಯಾರೋ ಒಬ್ಬರ ಭಾವಚಿತ್ರವನ್ನು ಗಿಲ್ಲಿಯವರು ಹೊಡೆದಾಕಬೇಕು. ಸೊ ಅದೇ ರೀತಿ ಈಗ ರಕ್ಷಿತಾ ಅವರು ಇಲ್ಲಿ ಯಾರ್ಯಾರನ್ನು, ಸೊ ರಾಶಿಕಾ ಅವ್ರನ್ನ ಮತ್ತು ನಮ್ಮ ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಕಾವ್ಯ ಅವರ ವೈಯಕ್ತಿಕ ವಿಚಾರಗಳಲ್ಲಿ ಸೊ ಅವರು ಸರಿಯಾಗಿ ನಿರ್ಧಾರಗಳನ್ನ ತಗೊಳಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ವಿಷಯದಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಕಾವ್ಯರಿಗೆ ವ್ಯಕ್ತಿತ್ವ ಅಂತ ಒಂದು ಇರುತ್ತಲ್ಲ, ಸೊ ಮನುಷ್ಯತ್ವ ಅನ್ನೋದು ಇರುತ್ತಲ್ಲ, ಸೊ ನಿಮ್ಮ ಹತ್ರ ಅದು ಕಾಣಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವರು ಒಂದೊಂದು ಕಾರಣಗಳನ್ನ ಕೊಟ್ಟು ಇಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ಡೈರೆಕ್ಟಾಗಿ ನಾಮಿನೇಟ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಅವರಿಬ್ಬರಿಗೆ ಕೊಟ್ಟಿರುವಂಥ ನಿರ್ಧಾರಗಳನ್ನ, ಒಪ್ಪಂದಗಳನ್ನ ನೋಡಿಕೊಂಡು, ಸೊ ಇಲ್ಲಿ ಗಿಲ್ಲಿಯವರು ಅವರಿಬ್ಬರ ಕಾರಣಗಳು ಯಾರ್ದು ಸರಿ ಅನಿಸುತ್ತೆ ಅವ್ರನ್ನ ನಾಮಿನೇಟ್ ಮಾಡುವಂಥ ಅಧಿಕಾರ ಈಗ ಗಿಲ್ಲಿಯವರಿಗಿದೆ. ಬಟ್ ಇವರೊಂದು ಹಂತದಲ್ಲಿ ಮಾತ್ರ ನಾಮಿನೇಟ್ ಮಾಡ್ಬೋದು. ಅದೇ ರೀತಿ ಈಗ ರಕ್ಷಿತಾ ಅವರು ಇನ್ನೊಬ್ಬರನ್ನ ಯಾರೋ ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಕಾವ್ಯ ಅವ್ರನ್ನ ಹೈಲೈಟ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಮಾತಾಡಿದಾಗ ಸೊ ಗಿಲ್ಲಿ ಅವರು ಕಾವ್ಯ ಹೆಸರನ್ನ ಬಿಟ್ಟು ರಾಶಿಕಾ ಅವ್ರನ್ನ ಹೆಸರು ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಯಾವ ವಿಷಯಕ್ಕೆ ಇಲ್ಲಿ ರಾಶಿಕಾ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ. ಈ ಒಂದು ಪ್ರೋಮೋ ನೋಡಿಕೊಂಡು ನಾವು ಇವ್ರದೇ ತಪ್ಪು, ಇವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಪ್ರೋಮೋದಲ್ಲಿ ಮೇನ್ ಟಾಪಿಕ್ನ ಮಾತ್ರ ತೋರಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ಪ್ರೋಮೋ ನೋಡ್ಕೊಬಂದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಕಾವ್ಯ ಅವರ ಹೆಸರು ತುಂಬ ಜನ ಆಯ್ಕೆ ಮಾಡಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಅವರು ಕಾವ್ಯವ್ರನ್ನ ಬಿಟ್ಟು ಸೊ ಬೇರೆ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯ ನಡುವೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ರಾಶಿಕಾ ಅವರು ಸಹ ಒಳ್ಳೆ ನಿರ್ಧಾರ ನಿಮ್ಮದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಈ ಒಂದು ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ವಾರದ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ವಾರದಲ್ಲಿ ನಾಮಿನೇಟ್ ಆದಂಥ ಸ್ಪರ್ಧಿಗಳಲ್ಲಿ ಸೊ ಗಿಲ್ಲಿಯವರು ಯಾವ ರೀತಿಯ ನಿರ್ಧಾರಗಳನ್ನ ತಗೊಂಡಿದ್ದಾರೆ, ಸೊ ಇವರ ವ್ಯಕ್ತಿತ್ವ ಯಾವ ರೀತಿ ಇದೆ, ಸೊ ಇಲ್ಲಿ ಯಾರನ್ನ ಸೇವ್ ಮಾಡಿದ್ರು ಮತ್ತು ಯಾರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅದರ ಬಗ್ಗೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಯವರು ತಗೊಂಡಿರುವ ನಿರ್ಧಾರಗಳು ಸರಿ ಇರುತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ.
ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಇದೇನು ನಾಮಿನೇಷನ್ಗಿಂತ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯನ್ನು ನೋಡಿಕೊಂಡು ಚಪ್ಪಾಳೆ ಕೂಡ ತಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನೋ ಒಂದು ವಿಚಾರದಲ್ಲಿ ಗಿಲ್ಲಿಯವರು ಬೇರೆಯವರ ನಿರ್ಧಾರಗಳನ್ನ ತೊಗೊಂಡಿರ್ಬೋದು, ಆ ಒಂದು ನಿರ್ಧಾರಕ್ಕೆ ಅಶ್ವಿನಿ ಅವರಿಗೆ ಇಷ್ಟ ಆಗಿಲ್ಲ, ಆ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅದೇ ರೀತಿ ನಾಮಿನೇಷನ್ ವಿಚಾರ ಬಂದಾಗ ಇವ್ರ ನಿರ್ಧಾರ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ನಿರ್ಧಾರ ಇವ್ರಿಗೆ ಇಷ್ಟ ಆಗಲ್ಲ. ಬಟ್ ಈಗ ನಾಮಿನೇಷನ್ ಅಧಿಕಾರ ಗಿಲ್ಲಿಯವರ ಹತ್ರನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ಕಿಚನ್ ಏರಿಯಾದಲ್ಲಿ ಇದೇ ರೀತಿ ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ಇಲ್ಲಿ ನೋ ಫೇವರಿಸಮ್ ಇನ್ನೊಂದು ಅನ್ನೋ ರೀತಿಯಲ್ಲಿ ಹೇಳಿ ಇಲ್ಲಿ ಅಶ್ವಿನಿಯವರ ಫೋಟೋನ ಹೊಡೆದಾಕಿದ್ದಾರೆ. ಆ ಒಂದು ಹ್ಯಾಮರ್ಗೆ ಒಂದು ಮುತ್ತನ್ನು ಕೊಟ್ಟು ಅಂತಲೂ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಮೇನ್ ಟಾರ್ಗೆಟ್ ಆಗಿ ಗಿಲ್ಲಿಯವರು ಅಶ್ವಿನಿಯವ್ರನ್ನ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಒಂದು ನಾಮಿನೇಷನ್ ಲಿಸ್ಟಲ್ಲಿ ರಾಶಿಕಾ, ಸ್ಪಂದನ ಹಾಗೂ ಯಾರು ನಮ್ಮ ಅಶ್ವಿನಿಯವರು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇನ್ನು ಉಳಿದವರು ಯಾರು ಅಂತ ಗೊತ್ತಿಲ್ಲ, ಯಾಕಪ್ಪ ಅಂದರೆ ಈ 3 ಜನರ ಒಂದು ಭಾವಚಿತ್ರಗಳನ್ನ ಈಗ ಗಿಲ್ಲಿಯವರು ಹೊಡೆದು ಹಾಕಿದ್ದಾರೆ. ಬಟ್ ಇಲ್ಲಿ ಯಾವ್ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಈಗ ನಾಮಿನೇಟ್ ಆದ ಸ್ಪರ್ಧಿಗಳು ಡೈರೆಕ್ಟ್ ನಾಮಿನೇಟ್ ಆಗಲ್ಲ, ಅವರಲ್ಲಿ ಒಂದಿಷ್ಟು ಸೇವ್ ಆಗುವಂಥ ಚಾನ್ಸಸ್ ಕೂಡ ಬಿಗ್ ಬಾಸ್ ಅವರು ಕೊಡ್ಬೋದು, ಕೊಡದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಕಳೆದ ಬಾರಿ ನೋಡಿದಿರಿ, ನಾಮಿನೇಷನ್ ಲಿಸ್ಟಲ್ಲಿ ಕೆಲವು ಸ್ಪರ್ಧಿಗಳ ಹೆಸರುಗಳನ್ನ ಗೆಸ್ ಮಾಡಿದರೆ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ. ಸೊ ನೀವು ಅಂದರೆ ನಾಮಿನೇಷನಿಂದ ಪಾರಾಗುವಂಥ ಚಾನ್ಸಸ್ ಸಿಗುತ್ತೆ ಅಂತಲೂ ಕೂಡ ಹೇಳಿದರು. ಅದೇ ರೀತಿ ಈ ವಾರನೂ ಕೂಡ ಕೆಲವೊಂದಿಷ್ಟು ಚಾನ್ಸಸ್ಗಳು ಸಿಗುವಂಥ ಚಾನ್ಸಸ್ ಇರ್ಬೋದು, ಇರದೇನೂ ಇರ್ಬೋದು. ಸೊ ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರೆಲ್ಲ ನಾಮಿನೇಟ್ ಆಗಬೇಕು ಮತ್ತು ಯಾರೆಲ್ಲ ನಾಮಿನೇಟ್ ಆಗಬಾರ್ದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಟಾಸ್ಕ್ ಮುಖಾಂತರ ಈ ಒಂದು ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈಗ ಒಂದು ಟಾಸ್ಕ್ ಯಾವ ರೀತಿಯಪ್ಪ ಅಂದರೆ ಒಂದು ಬಾವುಟನ ಇಟ್ಟಿರ್ತಾರೆ. ಸೊ 4 ಜನ ಸ್ಪರ್ಧಿಗಳಲ್ಲಿ ಮೊದಲು ಯಾರು ಆ ಬಾವುಟನ ಮುಟ್ತಾರೆ ಅವರಿಗೆ ನಾಮಿನೇಟ್ ಮಾಡುವಂಥ ಒಂದು ಚಾನ್ಸಸ್ ಸಿಗುತ್ತೆ. ಸೊ ಯಾರಪ್ಪ ಅಂದರೆ ಇಬ್ಬರನ್ನ ನಾಮಿನೇಟ್ ಮಾಡಬೇಕು. ಆ ಇಬ್ಬರಿಗೂ ಒಂದೊಂದು ಸೂಕ್ತ ಕಾರಣಗಳನ್ನ ಕೊಡಬೇಕು, ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಈ ವಾರ. ಸೊ ಈ ಒಂದು ನಾಮಿನೇಷನ್ ಲೀಸ್ಟಲ್ಲಿ ಅಂದರೆ ಈಗ ನಾಮಿನೇಟ್ ಮಾಡಿದಂತ ಈಗ ಫಾರ್ ಎಕ್ಸಾಂಪಲ್ ಆಗಿ ರಕ್ಷಿತಾ ಅವರು ಇಲ್ಲಿ ಕಾವ್ಯ ಮತ್ತು ರಾಶಿಕಾರನ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ, 2 ಜನ. ಸೊ ಈಗ 2 ಜನಕ್ಕೂ ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕಾರಣಗಳನ್ನ ಕೊಡಬೇಕು. ಈ ಒಂದು ಕಾರಣಗಳಲ್ಲಿ ಗಿಲ್ಲಿ ಅವರಿಗೆ ಯಾರ ಕಾರಣ ತುಂಬ ಚೆನ್ನಾಗಿ ಅನ್ನಿಸ್ತು, ಇದು ಓಕೆ ಅನ್ನೋ ರೀತಿ ಅನ್ನಿಸ್ತು. ಈಗ ರಾಶಿಕಾ ವಿಚಾರದಲ್ಲಿ ರಾಶಿಕಾ ಬಗ್ಗೆ ರಕ್ಷಿತಾ ಅವರು ಕಾರಣಗಳನ್ನ ಕೊಡ್ತಾರೆ. ಇಲ್ಲಿ ರಕ್ಷಿತಾ ಅವ್ರ ವಿಚಾರದಲ್ಲಿ ರಕ್ಷಿತಾ ಅವರು ರಾಶಿಕಾಗೆ ಕೊಟ್ಟಿರುವಂಥ ಕಾರಣಗಳು ಸರಿ ಇದೆ ಅಂದರೆ ಗಿಲ್ಲಿಯವರು ಅವರ ಒಂದು ಭಾವಚಿತ್ರನ ಹೊಡೆದಾಕಿ ಈ ವಾರ ಡೈರೆಕ್ಟ್ ನಾಮಿನೇಟ್ ಮಾಡ್ಬೋದು. ಆದರೆ ಇನ್ನೊಬ್ಬ ಸ್ಪರ್ಧಿ ಸೇಫ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಇನ್ನು ಅದನ್ನ ಬಿಟ್ಕೊಂಡು ಇಲ್ಲಿ ಕಾವ್ಯ ಅವರಿಗೆ ಹೇಳಿದಂಥ ನಿರ್ಧಾರ ರಕ್ಷಿತಾ ಅವರು ಸರಿ ಇತ್ತಪ್ಪ ಅಂದರೆ ಆಗ ಈಗ ಕಾವ್ಯ ಅವರ ಭಾವಚಿತ್ರನ ಇಲ್ಲಿ ಗಿಲ್ಲಿಯವರು ಹೊಡೆದಾಕ್ಬೋದು. ಆ ರೀತಿಯ ಒಂದು ಟಾಸ್ಕ್ ಕೂಡ ನಡೀತಾ ಇದೆ. ಬಟ್ ಇಲ್ಲಿ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ನಾಮಿನೇಟ್ ಮಾಡುವಂಥ ಅಧಿಕಾರ ಮನೆಯ ಕ್ಯಾಪ್ಟನ್ ಹತ್ರ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ನಾಮಿನೇಷನ್ ಹೈಡ್ರಾಮಾ ಫೇವರಿಸಮ್ ಮಾಡಿದರೆ ಕ್ಯಾಪ್ಟನ್ ಗಿಲ್ಲಿ. ಅಂದರೆ ಹೇಳುವಂಥ ವಿಚಾರದಲ್ಲಿ ಗಿಲ್ಲಿ ಅವರು ಯಾರ್ಯಾರು ಬೇಕೋ ಅವರವ್ರನ್ನ ಸೇವ್ ಮಾಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಈ ಒಂದು ಟೈಟಲ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಯವರು ತೊಗೊಂಡಿರುವಂಥ ನಿರ್ಧಾರಗಳು ಸರಿ ಇರುತ್ತಾ? ನಮ್ಮ ಪ್ರಕಾರ ಎಲ್ಲೋ ಫೇವರಿಸಮ್ ಆಗಿಲ್ಲ ಅಂತ ಅನ್ಕೊತೀವಿ. ಬಟ್ ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಾವು ಮಾತಾಡಬೇಕಾಗುತ್ತೆ. ಈ ಒಂದು ಪ್ರೋಮೋ ನೋಡಿಕೊಂಡು ಮಾತಾಡೋಕ್ಕಾಗಲ್ಲ. ಬಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬೈ ಬೈ ಫ್ರೆಂಡ್ಸ್.